ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದತ್ತ ರೂಮ್ ಡೋರ್ ನೋಡ್ತಾ ಜಾಮ್ ಆಗಿದೆಯಾ ಅಂತ ಹೇಳಿತಾನೆ. ಆಗ ಅಲ್ಲಿ ದೃಷ್ಟಿ ಸ್ನಾನ ಮಾಡಿ ಬಂದು ರೆಡಿ ಆಗ್ತಿರ್ತಾಳೆ. ಸಾರಿ ನಾನೇನಾದರೂ ನೋಡಿದ್ನಾ ಅಂತಾನೆ ದತ್ತ. ನೀವೇನು ನೋಡಿದ್ರಿ ಅಂತ ನನಗೇನು ಗೊತ್ತು ಅಂತಾಳೆ ದೃಷ್ಟಿ. ಏನು ಮಾಡ್ತಿದ್ಯಾ ಇಲ್ಲಿ ಅಂತಾನೆ ದತ್ತ. ನಾನು ಸ್ನಾನ ಮಾಡ್ತಿದ್ದೀರಿ, ಈ ಕಡೆ ನೋಡಿ ನಂದೊರೆ, ನಾನು ಸ್ನಾನ ಮಾಡಿ ಸೀರೆ ಉಟ್ಟಾಗಿದೆ ಅಂತಾಳೆ ದೃಷ್ಟಿ. ನನ್ನ ಬಾತ್ರೂಮಲ್ಲಿ ನೀನು ಯಾಕೆ ಸ್ನಾನ ಮಾಡ್ತಿದ್ಯಾ ಅಂತಾನೆ ದತ್ತ. ನನ್ನ ರೂಮಲ್ಲಿ ಸ್ನಾನ ಮಾಡಿದೆ, ಇನ್ನೆಲ್ಲಿ ಹೋಗಿ ಮಾಡೋಕ್ಕಾಗುತ್ತೆ ನಂದೊರೆ ಅಂತಾಳೆ ದೃಷ್ಟಿ. ಇದು ನಿನ್ನ ರೂಮ, ಗುದ್ಬಿಡ್ತೀನಿ ನೋಡು, ಇದು ನನ್ನ ರೂಮು ಯಜಮಾಂತಿ ಅಂತಾನೆ ದತ್ತ. ನೀವಿಲ್ಲಿ ನನಗೆ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಾಗಲೇ ನನ್ನ ರೂಮ್ ಆಯಿತು ದೊರೆ. ಅದು ಅಲ್ಲದೆ ಅಮ್ಮವರು ನಾನು ಪಾಟೀಲ್ ಮನೆ ಸೊಸೆ ಅಂತ ಊರು ತುಂಬ ಹೇಳಾಯಿತು, ಪರಿಚಯನೂ ಮಾಡಿಕೊಟ್ಟಾಯಿತು. ಈಗಲೂ ನನಗೆ ನಿಮ್ಮ ಬಾತ್ರೂಮ್ ಉಪಯೋಗಿಸೋಕ್ಕೆ ಹಕ್ಕಿಲ್ವಾ ಅಂತಾಳೆ ದೃಷ್ಟಿ. ಆಗಲೇ ಹಕ್ಕು ಚಲಾಯಿಸೋಕೆ ಬಂದ್ಯಾ, ತೋರಿಸ್ಬಿಟ್ಟಿಯಲ್ಲ ನಿನ್ನ ಅಸಲಿ ಬುದ್ಧಿನ, ಏನು ಯಜಮಾಂತಿ ಅಂತಾನೆ ದತ್ತ. ಇದರಲ್ಲಿ ಅಸಲಿ ನಕಲಿ ಏನು ಬಂತು ನಂದೊರೆ? ರೂಮ್ ನನ್ನ ಗಂಡಂದು, ರೂಮಲ್ಲಿರೋ ಬಾತ್ರೂಮು ನನ್ನ ಗಂಡಂದೇ. ಗಂಡಂದು ಅಂತ ಇರೋ ಎಲ್ಲದರಲ್ಲೂ ಹೆಂಡತಿಯಾಗಿ ನನಗೂ ಒಂದಿಷ್ಟು ಹಕ್ಕು ಇರುತ್ತಲ್ವ, ಅದರ ಬಗ್ಗೆ ಮಾತಾಡಿದೆ ನಂದೊರೆ ಅಂತಾಳೆ ದೃಷ್ಟಿ. ಅದೇನದು ಮಾತಿಗೂ ನನ್ನ ಗಂಡಂದು ಅಂತ ಹೇಳ್ತಿದ್ಯಾ ಅಂತಾನೆ ದತ್ತ. ಗಂಡ ಅಂತ ಹೇಳಿದೆ ಇನ್ನೇನು ಹೇಳೋಕ್ಕಾಗುತ್ತೆ ನಂದೊರೆ ಅಂತಾಳೆ ದೃಷ್ಟಿ. ಯಜಮಾಂತಿ ಅಂತ ಕರಿತೀನಿ ಅಂತ ಟಾಂಟ್ ಕೊಡೋ ತರಹ ನಂದೊರೆ ಅಂತ ಕರಿತಿದ್ಯಾ ನೀನು ಅಂತಾನೆ ದತ್ತ. ಬಿಡ್ತು ಅನ್ನಿ, ನೀವು ನನ್ನನ್ನು ಪ್ರೀತಿಯಿಂದ ಯಜಮಾಂತಿ ಅಂತ ಕರಿತೇ ಇರಬಹುದು, ಆದರೆ ನನ್ನ ಹೃದಯದಿಂದ ನಿಮ್ಮನ್ನು ದೊರೆ ಅಂತ ಒಪ್ಕೊಂಡಿದ್ದೀನಿ, ನಾನು ದೊರೆ ಅಂತಲೇ ಕರಿತೀನಿ ಅಂತಾಳೆ ದೃಷ್ಟಿ. ನಿನ್ನ ನಾಟಕ ಸಾಕು, ಇನ್ಮೇಲಿಂದ ನನ್ನ ಬಾತ್ರೂಮನ್ನು ಯೂಸ್ ಮಾಡೋ ಹಾಗಿಲ್ಲ, ನಿನ್ನ ಸ್ನಾನಕ್ಕೆ ಬೇರೆ ರೂಮನ್ನು ಅರೇಂಜ್ ಮಾಡಿಕೊಡ್ತೀನಿ ಅಂತಾನೆ ದತ್ತ. ಹಾಗೆ ಮಾಡಿದರೆ ಪಾಪ ಸುತ್ಕೊಳ್ಳುತ್ತೆ, ಈ ವಿಷಯ ಏನಾದರೂ ಹೊರಗಡೆ ಜನರಿಗೆ ಗೊತ್ತಾದರೆ ಎಷ್ಟು ಅವಮಾನ ಆಗುತ್ತೆ ಹೇಳಿ, ನನ್ನ ಗಂಡಗೆ ಅವಮಾನ ಆಗೋಕ್ಕೆ ನಾನು ಬಿಡಲ್ಲ ಅಂತಾಳೆ ದೃಷ್ಟಿ. ಏಯ್ ಜಾಸ್ತಿ ನುಲಿಬೇಡ, ಸೊಂಟ ಬಳಕುತ್ತೆ ಅಂತಾನೆ ದತ್ತ. ಎತ್ಕೊಂಡು ಹೋಗೋಕ್ಕೆ ನೀವಿದ್ದೀರಲ್ಲ ಅಂತಾಳೆ ದೃಷ್ಟಿ. ನಿನ್ನ ಅಂತ ದತ್ತ ಕೈ ಮುಂದೆ ಮಾಡಿ ಹಲ್ಲಿ ಅಂತ ಕೂಗ್ತಾನೆ. ಆಗ ದೃಷ್ಟಿ ದತ್ತನ ಗಟ್ಟಿಯಾಗಿ ತಪ್ಕೋತಾಳೆ. ಈಚೆ ನೇತ್ರ ರೂಮಲ್ಲಿ ಬೊಕ್ಕೆ ಇರೋದನ್ನು ನೋಡಿ ಚಿನ್ಮಯ್ ಏನಾದರೂ ಮೆಂಟಲ್ಲ, ಮನೆಗೆ ಬೊಕ್ಕೆ ಕಳಿಸಿದ್ದಾನೆ. ಅಯ್ಯೋ ಮನೆಯವ್ರು ಕೇಳಿದರೆ ನಾನು ಏನು ಅಂತ ಹೇಳಿ? ಓ ಮೈ ಗಾಡ್, ಸನ್ಫ್ಲವರ್, ಇದು ನನ್ನ ಫೇವ್ರೇಟ್ ಫ್ಲವರ್. ಚಿನ್ಮಯ್, ನಾನು ನಿನ್ನ ಜೊತೆ ಫ್ರೆಂಡ್ ಅಂತ ಮೂವ್ ಮಾಡ್ತಾ ಇರೋದು, ನೀನು ಫ್ಲರ್ಟ್ ಮಾಡ್ತಿದ್ಯಾ? ನಿನ್ನ ಮನಸ್ಸಲ್ಲಿ ಏನಾದರೂ ಬೇರೆ ರೀತಿ ಇದ್ದರೆ ಐ ಆಮ್ ಸಾರಿ. ಹೌದು, ನನಗೆ ಸನ್ಫ್ಲವರ್ ಇಷ್ಟ ಅಂತ ನಾನು ಅವನಿಗೆ ಹೇಳೇ ಇಲ್ವಲ್ಲ, ಅವನಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು? ಫಂಕ್ಷನಲ್ಲಿ ಯಾರನ್ನಾದರೂ ವಿಚಾರಿಸಿದ್ನಾ? ಹುಡುಗ ತುಂಬ ಜೋರಾಗಿದ್ದಾನೆ, ಬೆರಳು ಕೊಟ್ಟರೆ ಹಸ್ತನೇ ನುಂಗೋ ಕೆಟಗರಿ ಅಂತ ಅದರಲ್ಲಿರೋ ಚೀಟಿನ ಓದ್ತಾಳೆ. ಚಾಕ್ಲೇಟ್ ಬೊಕ್ಕೆನ ಕಳಿಸಿದ್ರೆ ಡಯಟ್ ಅಂತ ತಿನ್ನಲ್ಲ ಅಂತ ನಿಮಗೆ ಇಷ್ಟವಾದ ಹೂ ತೋರಿಸಿದ್ದೀನಿ ಅಂತಿರುತ್ತೆ. ಅಂದರೆ ಸಾರಿ, ಕಳಿಸಿರೋದು ಬಜರಂಗಿನ, ಅಂದರೆ ಇದನ್ನು ತಂದಿರೋದು ಬಜರಂಗಿನ ಅನ್ನುವಾಗ ಬಜರಂಗಿ ಅಲ್ಲೇ ಬಂದು ಇವಳನ್ನು ನೋಡ್ತಿರ್ತಾನೆ. ಹೌ ಕ್ಯೂಟ್ ಬಜರಂಗಿ, ಹೂ ಕೊಡೋಷ್ಟು ರೊಮ್ಯಾಂಟಿಕ್ ಆಗಿಬಿಟ್ಟಿಯಾ ಅಂತ ಆ ಬೊಕ್ಕೆನ ತಬ್ಕೊಂಡು ಮುತ್ತನ್ನು ಕೊಡ್ತಾಳೆ ನೇತ್ರ. ಅದನ್ನು ನೋಡಿ ಬಜರಂಗಿ ಅಲ್ಲಿಂದ ಹೋಗ್ತಾನೆ. ಈಚೆ ದತ್ತ. ಬಿಡು ಅಂದೆ ಯಜಮಾಂತಿ, ಆಚೆ ಬಂದಾಯ್ತಲ್ಲ, ಯಾಕೆ ಅಂಟ್ಕೊಂಡಿದ್ಯಾ ಅಂತಾನೆ. ಆಗ ದತ್ತನ ಬಿಡ್ತಾಳೆ ದೃಷ್ಟಿ. ದೇವ್ರೆ, ನಾನು ಕಂಡಿದ್ದು ಕನಸಾ ನಿಜನಾ ಅಂತಾಳೆ. ಯಾವುದು ಸತ್ಯ ಅಂತಾನೆ ದತ್ತ. ನಿಮಗೆ ಹಲ್ಲಿ ಕಂಡ್ರೆ ಭಯನಾ ಅಂತಾಳೆ ದೃಷ್ಟಿ. ನಾನೇನು ಹೇಳೆ ಮಗುನ, ಹಲ್ಲಿ ಕಂಡ್ರೆ ಹೆದರ್ಕೊಳ್ಳೋಕ್ಕೆ? ಅದು ನಿನ್ನ ಹೆದರಬಾರ್ದು ಅಂತ ನಿನ್ನ ಹಿಂದೆ ಹಲ್ಲಿ ಇತ್ತು, ಅದಕ್ಕೆ ಹಲ್ಲಿ ಅಂತ ಕೂಗಿದೆ, ಅಷ್ಟರಲ್ಲಿ ನೀನನ್ನು ಹಿಡ್ಕೊಂಡೆ ಅಂತಾನೆ ದತ್ತ. ಅಯ್ಯೋ ಹಲ್ಲಿ ಅಂತಾಳೆ ದೃಷ್ಟಿ. ಆಗ ದತ್ತ ಎಲ್ಲಿ ಅಂತ ಕುಣಿತಾನೆ. ಆಗ ದೃಷ್ಟಿ ಜೋರಾಗಿ ನಗ್ತಾಳೆ. ಏನು ತಮಾಷೆನಾ ಅಂತಾನೆ ದತ್ತ. ನಿಮಗೆ ನಿಜವಾಗ್ಲೂ ಹಲ್ಲಿ ಕಂಡ್ರೆ ಭಯ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದೆ ಅಂತಾಳೆ ದೃಷ್ಟಿ. ನಗೋದೇನಿದೆ, ಹಲ್ಲಿ ಅಂದರೆ ನನಗೆ ಹೆದರಿಕೆ ಇಲ್ಲ, ಕಿರಿಕಿರಿ ಮುಳ್ಳು ಚುಚ್ಚಿದ ಹಾಗಾಗುತ್ತೆ ಅಂತಾನೆ ದತ್ತ. ದೃಷ್ಟಿ ನಗ್ತಾಳೆ. ನಗು ನಿಲ್ಲಿಸ್ತೀಯೇ ಇಲ್ವೋ, ಮುಚ್ಚಬಾಯಿ ಅಂತಾನೆ ದತ್ತ. ಬಾಯಿನ ಮುಚ್ಕೊಂಡೆ ದೃಷ್ಟಿ ನಗ್ತಾಳೆ. ಬಳ್ಳಾರಿ ದೊರೆ ದತ್ತ ಶ್ರೀರಾಮ್ ಪಾಟೀಲ್ ಹುಲಿಗೆ ಹೆದರಲ್ಲ, ಹಲ್ಲಿಗೆ ಹೆದರುತ್ತಾರೆ ಅಂತ ಪೇಪರಲ್ಲಿ ಬಂದರೆ ಏನಾಗುತ್ತೆ ನಂದೊರೆ ಅಂತಾಳೆ ದೃಷ್ಟಿ. ಈ ವಿಷಯ ಏನಾದರೂ ರೂಮಿಂದ ಆಚೆ ಹೋದರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ, ಹುಷಾರ್ ಯಜಮಾಂತಿ ಅಂತಾನೆ ದತ್ತ. ನೀವು ನನ್ನ ಗ್ರಹಚಾರ ಬಿಡಿಸಿದಾಗೆಲ್ಲ ನನ್ನ ಗ್ರಹಚಾರ ಸರಿ ಹೋಗಿದೆ ದೊರೆ ಅಂತಾಳೆ ದೃಷ್ಟಿ. ಹೋಗಿ ನಾನು ನಿನ್ನ ಜೊತೆ ಮಾತಾಡ್ತೀನಲ್ಲ, ಹೋಗು ಅಂತಾನೆ ದತ್ತ. ನಂತರ ವಾಶ್ರೂಮ್ಗೆ ಹೋಗಿ ಯಜಮಾಂತಿ ಬಾ ಇಲ್ಲಿ ಅಂತ ಕೂಗ್ತಾನೆ. ಅಲ್ಲಿರೋ ಬೌಲ್ನ ತೋರಿಸ್ತಾನೆ. ಅದನ್ನು ಶಾಕ್ನಿಂದ ನೋಡ್ತಾಳೆ ದೃಷ್ಟಿ. ಈ ಇದ್ದಿಲು ನನ್ನ ಬಾತ್ರೂಮಲ್ಲಿ ಏನು ಮಾಡ್ತಿದೆ ಅಂತಾನೆ ದತ್ತ. ಈಚೆ ರೂಮಲ್ಲಿ ಕಿಶೋರ್ ಬಾಲ್ ಹಿಡ್ಕೊಂಡು ಹಾರಿಸ್ತಿರುವಾಗ ಶರು ರೂಮಿಗೆ ಬಂದು ಭಯದಿಂದ ಎದೆನ ಹಿಡ್ಕೋತಾಳೆ. ಏನಾಯ್ತು ಶರು, ಗಾಬರಿ ಆಯಿತಾ? ಅಂದರೆ ನಿನಗೂ ಭಯ ಆಗೋದಕ್ಕೆ ಶುರು ಆಯಿತು ಅಂತ ಅರ್ಥ. ಮನುಷ್ಯನಿಗೆ ಭಯ ಆಗಬೇಕು, ಇಲ್ಲಾಂದರೆ ಲಂಗು ಲಗಾಮಿಲ್ಲದೆ ಇರೋ ಕುದುರೆ ಆಗಿಬಿಡ್ತಾರೆ. ಭಯ ಇದ್ದರೆ ಸರಿ ತಪ್ಪು ಯೋಚನೆ ಮಾಡಿ ನಡೀತಾರೆ. ಏನಂತೀಯಾ ಅಂತಾನೆ ಕಿಶೋರ್. ಅವಳನ್ನು
ನಿನ್ನೆ ಸೊಸೆ ಅಂತ ಒಪ್ಕೊಂಡಿದ್ದ ಮಾತ್ರಕ್ಕೆ ಗೆದ್ದೆ ಅನ್ನೋ ಜಂಬದಿಂದ ನೀನು ಬೀಗ್ತಿದ್ರೆ, ಅದರಿಂದ ಈ ಥರ ಮಾತಾಡ್ತಿದ್ರೆ ದಯವಿಟ್ಟು ಬಾಯಿ ಮುಚ್ಕೊಂಡಿದ್ಬಿಡು. ನಾನು ಅದಕ್ಕೆ ಕೆಲವು ಕಾಸಿನ ಬೆಲೆನೂ ಕೊಡಲ್ಲ ಅಂತಾಳೆ ಶರು. ಸೀರಿಯಸ್ ಆಗಿ ಹೇಳ್ತಿದ್ಯಾ ಶರು? ದೇವಸ್ಥಾನದಲ್ಲಿ ಏನು ನಡೀತೋ ಅದು ನಡಿಲೇಬೇಕು ಅನ್ನೋದು ನಿನ್ನ ಉದ್ದೇಶ ಆಗಿರಲಿಲ್ಲ. ಹಾಗೆ ನಡೆಯುತ್ತೆ ಅಂತ ನೀನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಡೆಯೋದಿದ್ರೆ ಅದನ್ನು ನಿಲ್ಲಿಸ್ತೀನಿ ಅನ್ನೋ ಕೆಟ್ಟ ಯೋಚನೆ ಅಂತೂ ನಿನ್ನಲ್ಲಿ ಇದ್ದೇ ಇತ್ತು. ಅದನ್ನೆಲ್ಲ ಮೀರಿ ದೃಷ್ಟಿಗೆ ಒಳ್ಳೆಯದಾಗಿದೆ ಅಂದರೆ ನೀನು ಸೋತೆ, ನಿನ್ನ ಟೈಮ್ ಮುಗೀತು ಅಂತ ಅಲ್ವಾ? ಮುಂಚೆ ನನಗೆ ದತ್ತನ ಬಗ್ಗೆ ಭಯ, ಅನುಕಂಪ ಇತ್ತು. ಅವನ ಸುತ್ತ ಅವನು ಸಾಕಿರೋ ವಿಷಯದ ಹಾವುಗಳೇ ಕಚ್ಚಿಬಿಡುತ್ತೆ ಅಂತ. ಆದರೆ ಈಗ ಆ ಭಯನೂ ಇಲ್ಲ, ಬೇಜಾರೂ ಇಲ್ಲ. ತನ್ನನ್ನು ಕಾಪಾಡ್ಕೊಳ್ಳೋಕ್ಕೆ ಶಕ್ತಿಯೊಂದು ಅವನ ಸುತ್ತ ಶ್ರೀರಕ್ಷೆಯಾಗಿ ನಿಂತಿದೆ ಅಲ್ವಾ ಅಂತಾನೆ ಕಿಶೋರ್. ಮೇಷ್ಟ್ರು 1 ವಾರ ರಜೆ ಹಾಕಿದ್ರಲ್ವಾ, ಅದಕ್ಕೆ ಎಲ್ಲ ಲೆಕ್ಚರ್ ನನಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿರೋ ಹಾಗಿದೆ ಅಂತಾಳೆ ಶರು. ಚೇಚೆ, ಲೆಕ್ಚರ್ ಅಲ್ಲ, ಎಚ್ಚರಿಕೆ ಕೊಡೋಣ ಅಂತ. ಅತ್ತೆಮ್ಮ ದೃಷ್ಟಿನ ಪಾಟೀಲ್ ಮನೆ ಸೊಸೆ ಅಂತ ಒಪ್ಕೊಂಡಿದ್ದಾಗಿದೆ. ಅದರರ್ಥ ಈ ಮನೆ ಮುಂದಿನ ಯಜಮಾಂತಿ ಅವಳೆ. ಅಲ್ಲಿಗೆ ಶರಾವತಿ ಅಧಿಕಾರ ಆಳ್ವಿಕೆ ಇಲ್ಲಿಗೆ ಮುಗೀತು ಅಂತಾನೆ ಕಿಶೋರ್. ಏಯ್, ನಿನ್ನ ಲಿಮಿಟಲ್ಲಿ ನೀನಿರು ಕಿಶೋರ್. ತಲೆ ಕೆಟ್ಟರೆ ಈ ಶರು ಏನು ಮಾಡೋದು ಅಂತ ನಿನಗೆ ಗೊತ್ತಿದೆ ಅಂತಾಳೆ. ಆಗ ಕಿಶೋರ್ ಫೋನ್ಗೆ ಮೆಸೇಜ್ ಬರುತ್ತೆ. ಅದನ್ನು ನೋಡ್ತಾನೆ. ತಲೆಗೆ ಏಟಾದ ಹಾವು ವಿಲವಿಲ ಒದ್ದಾಡಿದ ಹಾಗೆ ಒದ್ದಾಡ್ತೀಯ. ಸರಿ, ನಿನ್ನ ಹತಾಶೆ, ನಿನ್ನ ಬೇಸರದ ಜೊತೆ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಕಿಶೋರ್ ಅಲ್ಲಿಂದ ಹೋಗ್ತಾನೆ. ಅದು ಯಾವ ಮೆಸೇಜ್ಗೆ ಅಷ್ಟು ಸೀರಿಯಸ್ ಆದ ಕಿಶೋರ್? ಅಂಥದ್ದೇನಿದೆ ಅದರಲ್ಲಿ ಅಂತ ಯೋಚನೆ ಮಾಡ್ತಾಳೆ ಶರು. ಈಚೆ ದತ್ತ, ಏನು ನೋಡ್ತಿದ್ಯಾ? ಇದು ನನ್ನ ಬಾತ್ರೂಮಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳಿದೆ ಅಂತಾನೆ. ತಾಯಿ ಹಾಸನಾಂಬೆ, ನನ್ನ ಗಂಡನ ಹತ್ರ ಸುಳ್ಳು ಹೇಳಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನನ್ನ ಬಾಯಿಂದ ಸುಳ್ಳು ಬರದೇ ಇರೋ ಹಾಗೆ ನೋಡ್ಕೊ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ. ಮತ್ತೇನು ಮುಚ್ಚಿಡ್ತಿದ್ಯಾ? ಹೋ, ನಿನ್ನ ಸೌಂದರ್ಯದ ಗುಟ್ಟು ಇದೇನಾ? ಚಿಕ್ಕ ವಯಸ್ಸಿಂದನೂ ನೀನು ಇದನ್ನೇ ಬಳಸ್ತಾ ಇರೋದಲ್ವಾ ಅಂತಾನೆ ದತ್ತ. ಹೌದು ಹೌದು ಅಂತಾಳೆ ದೃಷ್ಟಿ. ಪಾಟೀಲ್ರ ಮನೆ ಸೊಸೆ ಅಂತ ಅನ್ಸ್ಕೊಂಡ್ಮೇಲೂ ಇದನ್ನು ಬಳಸುವಷ್ಟು ಹಾಳಾಗಿದೆ ನಿನ್ನ ತಲೆ ಅಂತಾನೆ ದತ್ತ. ಇಲ್ಲ ಸಾವುಕಾರ್ರೆ, ಅದು ನಾನು ನಿಮಗೆ ಹೇಳೋಣ ಅಂತ ಇದ್ದೆ, ಆದರೆ ಅಂತಾಳೆ ದೃಷ್ಟಿ. ಆದರೆ ಏನು ಅಂತ ಕೇಳಿದೆ ಯಜಮಾಂತಿ. ದತ್ತ ಶ್ರೀರಾಮ್ ಪಾಟೀಲ್ ತನ್ನ ಹೆಂಡತಿಗೆ ಹಲ್ಲುಜ್ಜೋ ಪೇಸ್ಟ್ ಕೊಡಿಸೋ ಯೋಗ್ಯತೆ ಇಲ್ಲ ಅಂತ ಜನಕ್ಕೆ ಗೊತ್ತಾದರೆ ನನ್ನ ಮರ್ಯಾದೆ ಏನಾಗಬೇಕು ಅಂತಾನೆ ದತ್ತ. ಏನಂದ್ರಿ? ಪೇಸ್ಟಾ ಅಂತಾಳೆ ದೃಷ್ಟಿ. ಹಲ್ಲು ತೋರಿಸು ಹಲ್ಲು. ನಿನ್ನ ಹಲ್ಲಿನ ರಹಸ್ಯ ಇದೆ ತಾನೆ? ಒಳಗೆ ಬ್ರಷ್, ಟೂತ್ಪೇಸ್ಟ್ ಇದೆ. ಅದು ಎಷ್ಟು ಉಜ್ಕೋತೀಯೋ ಉಜ್ಕೋ, ತಗೋ ನಿನ್ನ ಸೌಂದರ್ಯದ ರಹಸ್ಯ, ಹೋಗೋ ಅದನ್ನಲ್ಲ ಅಂತ ಡೋರ್ ಹಾಕೋತಾನೆ ದತ್ತ. ದೃಷ್ಟಿ, ಇನ್ನು ಎಷ್ಟು ದಿನ ಈ ರಹಸ್ಯ ಮುಚ್ಚಿಡ್ತೀಯ? ಇಂಪನ ಸತ್ಯ ಹೇಳಲಿಲ್ಲ ಅನ್ನೋ ಕಾರಣಕ್ಕೆ ನಿನ್ನ ಗಂಡನ ನಂಬಿಕೆನ ಕಳ್ಕೊಂಡೆ. ಅವ್ರು ನಿನ್ನ ದ್ವೇಷ ಮಾಡೋ ಹಾಗೆ ಮಾಡಿಕೊಂಡೆ. ನೀನು ಕಪ್ಪಗಿಲ್ಲ ಬೆಳ್ಳಗಿದ್ಯಾ ಅನ್ನೋ ಸತ್ಯನ ಅವರೇ ಕಂಡುಕೊಂಡಾಗ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಯೋಚನೆ ಮಾಡು. ಆದಷ್ಟು ಬೇಗ ನಾನು ದೊರೆಗೆ ಸತ್ಯ ಹೇಳಬೇಕು, ಅಮ್ಮನ ಹತ್ರ ಇದರ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ. ಈಚೆ ದೃಷ್ಟಿ ಅಡುಗೆ ಮನೆಯಲ್ಲಿ ಇಲ್ಲ, ಅಮ್ಮಂಗೆ ಹೇಳಿದ್ರು ಅಮ್ಮ ಸತ್ಯ ಹೇಳೋದು ಬೇಡ ಅಂತಾನೆ ಹೇಳ್ತಾಳೆ. ಭಗವಂತ, ಎಷ್ಟು ಪರೀಕ್ಷೆನ ಕೊಡ್ತಿದ್ಯಪ್ಪ ಅಂತ ಯೋಚನೆ ಮಾಡುವಾಗ ಸೈಲೆಂಟ್ ಬಂದು, ತಂಗಿ, ನನ್ನ ನಗು ಅಲ್ಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ ಅಂತ ಅಡುಗೆ ಘಮಘಮ ಅಂತಿದೆ, ಫಸ್ಟ್ ನಾನೇ ಟೇಸ್ಟ್ ಮಾಡೋದು ಅನ್ನುವಾಗ ದೃಷ್ಟಿ ಬಂದು ಬಡಿತಾಳೆ ಸೈಲೆಂಟ್ಗೆ. ಅಲ್ಲ ದೃಷ್ಟಿ, ನಿನ್ನ ಗಂಡಂಗೆ ಮಾಡ್ತಾ ಇರೋ ಅಡುಗೆನ ನಾನು ಎಂಜಾಯ್ ಮಾಡ್ತೀನಿ ಅಂತ ಹೊಡೆದ? ಏನು ಭೇದ ಭಾವ ಮಾಡ್ತೀಯ ನೋಡು. ನಿಮ್ಮ ಅಣ್ಣಂಗೆ ಹೀಗೆ ರಗಳೆ ಕೊಡ್ತೀಯಾ? ನಿನ್ನ ಗಂಡಂಗೆ ಬಿಡ್ತೀಯಾ? ನೀನು ಹೀಗೆ ರಗಳೆ ಕೊಡೋದಕ್ಕೆ ನಿನ್ನ ಗಂಡ ನಿನ್ನ ಹೀಗೆ ಗೋಳೈಕೊಳ್ಳೋದು ಅಂತಾನೆ ಸೈಲೆಂಟ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.